ವಾತಾವರಣ ಬಹಳ ಆಹ್ಲಾದಕರವಾಗಿರ್ತಕ್ಕಂಥ ನಗರ ಅಂತ ಹೇಳಿದ್ರೆ ಮೈಸೂರು ಅನ್ನೋದು ಯಾರು ಹೇಳಬೇಕಾದಂಥ ಅಗತ್ಯತೆ ಇಲ್ಲ. ಬಹಳ ಉತ್ತಮವಾದಂತಹ ವಾತಾವರಣ, ಜೊತೆಯಲ್ಲಿ ಮೈಸೂರು ತನ್ನದೇ ಆದ ಗೌರವವನ್ನು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ನಾನು ಕೂಡ ಮೈಸೂರು ಯೂನಿವರ್ಸಿಟಿನಲ್ಲಿ ಒಂದು ಕಾಲದಲ್ಲಿ ನಾನು ಇಲ್ಲಿನ ಸ್ಟೂಡೆಂಟ್ ಕೌನ್ಸಿಲಲ್ಲೂ ಕೂಡ ಇದ್ದೆ. ನಾನು ಓದಿರೋದು ಮೈಸೂರು ಯೂನಿವರ್ಸಿಟಿನೇ. ನಾನು ಮ್ಯಾಥಮೆಟಿಕ್ಸ್ ಮೇಜರಲ್ಲಿ ಓದಿರ್ತಕ್ಕಂಥವನು. ಹಾಗಾಗಿ ಮೈಸೂರನ್ನ ಕಂಡ್ರೆ ನನಗೆ ಬಹಳ ವಿಶೇಷವಾದಂತಹ ಪ್ರೀತಿ ಮತ್ತು ಇಲ್ಲಿನ ಎಲ್ಲ ವಿಚಾರಗಳಿಗೂ ಕೂಡ ನನ್ನದೇ ಆದಂಥ ಪ್ರಶಂಸೆಯನ್ನು ಇಟ್ಕೊಂಡಿದ್ದೇನೆ. ಓಕೆ. ರಾಜಣ್ಣ ಅವರು ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ, ಯಾವ ಕಾರಣಕ್ಕೆ? ನೋಡಿ, ನನಗೀಗಾಗಲೇ 75 ಮುಗಿದಿದೆ, ತುಂಬಿದೆ 76 ಬರ್ತದೆ. ನಾನು ಚುನಾವಣೆ ಇನ್ನೂ 2 ವರ್ಷ 2.5 ವರ್ಷ 3 ವರ್ಷನೇ ಇದೆ ಅಂತ ಇಟ್ಕೊಳ್ಳೋಣ. ಮೇ 13 ಅಂತ ಹೇಳಿದ್ರೆ ಇನ್ನೂ 2 ವರ್ಷ ತುಂಬಿದೆ, ಇನ್ನೂ 3 ವರ್ಷ ಇರ್ತದೆ. ನನಗೀಗ 75 ಇರುವಾಗ ಅಲ್ಲಿಗೆ 78 ಆಗ್ತದೆ. 78 ವಯಸ್ಸಲ್ಲಿ ನಾನು ಚುನಾವಣೆಗೆ ನಿಂತು ಗೆದ್ದು ಮುಂದೆ 5 ವರ್ಷ ನಾನೇನು ಕೆಲಸ ಮಾಡೋಕ್ಕಾಗ್ತದೆ? ಯಾಕೆಂದರೆ ವಯೋಸಹಜವಾದಂತಹ ದೌರ್ಬಲ್ಯಗಳು ಸಹಜವಾಗಿ ಮನುಷ್ಯನ ದೇಹದಲ್ಲಿ ಬರ್ತಕ್ಕಂಥದ್ದು. ಆ ದಿಸೆಯಲ್ಲಿ ನಾನು ಜನರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ನಿಲುವು. ಆ ದೃಷ್ಟಿಯಲ್ಲಿ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು. ನಾವು ಕೂಡ ಆಗ ಚುನಾವಣೆ ನಿಲ್ಲಿಲ್ಲ ಅಂತ ಹೇಳಿ ರಾಜಕೀಯದಿಂದ ನಿವೃತ್ತಿ ಅಲ್ಲ, ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಅಷ್ಟೇ. ಸಕ್ರಿಯವಾಗಿ ರಾಜಕಾರಣದಲ್ಲೂ ಇರ್ತೇನೆ ಮತ್ತು ಸಕ್ರಿಯವಾಗಿ ಸಹಕಾರಿ ಆಂದೋಲನದಲ್ಲೂ ಕೂಡ ನಂದು ಏನಿದೆ ಇಲ್ಲಿನವರೆಗೂ ಕಳೆದ 50 ವರ್ಷದಿಂದ ಏನು ನಡೆಸ್ಕೊಂಡು ಬಂದಿದ್ದೀನಿ ಅದೇ ರೀತಿ ಸಹಕಾರಿ ರಂಗದಲ್ಲಿ ಸಕ್ರಿಯವಾಗಿ ಇರ್ತೇನೆ. ರಾಜಕೀಯದಲ್ಲಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಿರ್ತಾರೆ, ರಾಜಕಾರಣದಲ್ಲೂ ಕೂಡ ಸಕ್ರಿಯವಾಗಿ ಇರ್ತೇನೆ. ಪಕ್ಷಾತೀತವಾಗಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರ ಮತ್ತೆ ಈ ಪ್ರಸ್ತುತ ಪರಿಸ್ಥಿತಿಯಿಂದ ನಾನು ಬೇಜಾರಾಯ್ತು. ನನಗೆ ನೋಡಿ, ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಕೆಟ್ಟ ದಿವಸ, ನಾಳೆ ಹೋಲಿಸಿದ್ರೆ ಇವತ್ತು ಒಳ್ಳೆ ದಿವಸ. ಅದರಿಂದ ಯಾವುದನ್ನು ಕೂಡ ನಾವು ಪರಿಸ್ಥಿತಿ ಕೆಟ್ಟೋಗಿದೆ ಅಂತ ಏನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಾವುಗಳು ಸೃಷ್ಟಿ ಮಾಡ್ಕೊಳ್ತಕ್ಕಂಥ ವಾತಾವರಣ ಅಷ್ಟೇ. ಅದರಿಂದ ಯಾವುದೇ ಒಂದು ಬೇಸರದಿಂದ ಆಗಲಿ ಅಥವಾ ಯಾವುದೇ ಒಂದು ಒತ್ತಡ ಆಗಲಿ ಮಾನಸಿಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ತೀರ್ಮಾನಕ್ಕೆ ಅದು ಪೂರಕವಾಗಿ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಯುವಕರಿಗೆ ಹೆಚ್ಚು ಅವಕಾಶಗಳು ದೊರಕಬೇಕು. ನಾವು ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಕೂಡ ನಡ್ಕೋಬೇಕು. ಆ ದೃಷ್ಟಿಯಲ್ಲಿ ನಾನು ಸಕ್ರಿಯ ರಾಜಕಾರಣದಿಂದ ನಾನು ದೂರ ಇಲ್ಲ, ಸಕ್ರಿಯ ಚುನಾವಣಾ ರಾಜಕಾರಣದಿಂದ ದೂರ ಇರ್ತೀನಿ ಅಷ್ಟೇ. ಸಾಧನಾ ಸಮಾವೇಶ ಆಗ್ತಾ ಇದೆ, ಬಿಜೆಪಿ ಅವರು ಟೀಕೆ ಮಾಡಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಅವರು ಸಾಧನಾ ಸಮಾವೇಶವನ್ನ ಮಾಡಬೇಕು ಅಂತೇಳಿ. ಹೌದಾ? ಅವರು ವಿರೋಧ ಪಕ್ಷವಾಗಿ ಅಷ್ಟು ಹೇಳದೇ ಇದ್ರೆ ಮತ್ತು ಅವ್ರು ವಿರೋಧ ಪಕ್ಷ ಅಂತೇಳಿ ಜನ ಮರ್ತ್ಬಿಡ್ತಾರಲ್ಲ, ಅದಕ್ಕೋಸ್ಕರ ಅವೆಲ್ಲ ಹೇಳ್ತಾರೆ. ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಕೇಳಿಸ್ಕೊಳ್ಳಿಲ್ಲ. ಚುನಾವಣಾ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ತವೆ, ಇರಲೇಬೇಕು. ಇದ್ದಾಗನೇ ಅದು ಪ್ರಜಾಪ್ರಭುತ್ವ. ಅವರು ವಿರೋಧ ಪಕ್ಷವಾಗಿ ಅಷ್ಟು ಕೂಡ ಟೀಕೆ ಮಾಡದೇ ಇದ್ದರೆ ಅವರ ಒಂದು ಅಸ್ತಿತ್ವಕ್ಕೇನೆ ಧಕ್ಕೆ ಬರ್ತದೆ. ಅದಕ್ಕೋಸ್ಕರ ಅವರು ಆ ಮಾತುಗಳನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇನು ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಬೆಂಗಳೂರಿನಲ್ಲಿ ಜನ ಮಳೆಯಿಂದ ಸಂಕಷ್ಟದಲ್ಲಿದ್ದಾರೆ, ಈ ಸಂದರ್ಭದಲ್ಲಿ ಬೇಕಾಗಿತ್ತ ಅಂತ ಕೆಲವರು. ನೋಡಿ, ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಅದು ಪ್ರಕೃತಿದತ್ತವಾಗಿ ಬರ್ತಕ್ಕಂಥ ಅವಘಡಗಳು. ಅದ್ರ ಜೊತೆಯಲ್ಲಿ ನಾವು ಮನುಷ್ಯರು ನಾವು ಮಾಡಿರ್ತಕ್ಕಂಥದ್ದು ಏನು ನಾವೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀವಿ, ನಾವೇ ಸೆಲ್ಫ್ ಇನ್ಫ್ಲಿಕ್ಟೆಡ್ ಪ್ರಾಬ್ಲಮ್ಸ್. ದೋಸ್ ಆರ್ ಆಲ್ ದಿ ಪ್ರಾಬ್ಲಮ್. ಹೇಗೆ ಸೆಲ್ಫ್ ಇನ್ಫ್ಲಿಕ್ಟೆಡ್ ಅಂದರೆ ಈಗೆಲ್ಲ ಇವಿದ್ದಾವೆ, ಯಾವುದು ನಿಮ್ಮ ಚರಂಡಿಗಳು ಎಲ್ಲ ಇದ್ದಾವೆ. ಚರಂಡಿಗಳು ಇವತ್ತೇನು ಇದ್ದಾವೆ, ಅವು ಹಿಂದೆ ಎಲ್ಲ ಮಳೆ ಬಿದ್ದಾಗ ನೀರು ಹರಿತಕ್ಕಂಥ ಜಾಗಗಳು. ಇವತ್ತು ನಾವು ದುರಾಸೆಗೋಸ್ಕರ ನಾವೆಲ್ಲ ಅದನ್ನು ಕಿರಿದು ಮಾಡಿ ನೀರು ಸರಾಗವಾಗಿ ಹರಿತಕ್ಕಂಥದ್ದಕ್ಕೆ ಅಡಚಣೆಗಳು ಉಂಟಾದಾಗ ಅದರಿಂದ ಈ ರೀತಿಯ ತೊಂದರೆಗಳಾಗಿದೆ. ಇವತ್ತೆಲ್ಲ ರಾಜಕಾಲುವೆಗಳು ಎಲ್ಲಿ ನಿಮ್ಮ ಮೈಸೂರಲ್ಲೇ ತಗೊಳ್ಳಿ, ನಿಮ್ಮ ರಾಜಕಾಲುವೆಗಳನ್ನು ಎಷ್ಟು ಕಡೆ ಕಿರಿದು ಮಾಡಿದ್ದಾರೆ. ದೊಡ್ಡದಾಗಿ ನೀರು ಯಾವತ್ತೂ ಕೂಡ ಅದು ಯಾರನ್ನು ಕೇಳಲ್ಲ ಎಲ್ಲಿ ಹರಿಬೇಕು ಅಂತೇಳಿ. ಅದಕ್ಕೆ ತನ್ನದೇ ಆದಂತಹ
ಮಾರ್ಗವನ್ನು ಅದು ಸೃಷ್ಟಿ ಮಾಡಿಕೊಂಡಿದೆ. ಅದು ಇವತ್ತಿಂದಲ್ಲ, ನೆನ್ನೆದಲ್ಲ, ಸಾವಿರಾರು ವರ್ಷಗಳಿಂದ ಆ ರೀತಿ ಬಂದಿರ್ತದೆ. ನಾವು ಮನುಷ್ಯರು ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನೆಲ್ಲ ನಾವು ಹಾಳು ಮಾಡಿ, ನೀರು ಹರಿತಕ್ಕಂಥ ಜಾಗಗಳನ್ನೆಲ್ಲ ಬಂದ್ ಮಾಡಿ ಬಿಲ್ಡಿಂಗ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.